ಹಾಯ್ ಅಂಡ್ ಥಾಮಸ್, ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಏನೋ ಒಂದು ತಬಕನ ಚಾಮುಂಡಿ ತಾಯಿ ಆಣೆ ನಾನೆಂದು ನಿಮ್ಮೋನೆ. ಇವತ್ತು ನನ್ನ ಜೊತೆ ಯಾರಿದ್ದಾರೆ ನೋಡಿ. ಎಲ್ಲ ನಮ್ಮ ಹುಡುಗರು ಬಂದು ನನಗೋಸ್ಕರ ಕೆಲಸ ಕಾರ್ಯಗಳು ಬಿಟ್ಟು ಬಂದು ಇವತ್ತು ಸಪೋರ್ಟ್ ಮಾಡಬೇಕು ಅಂತ ಚಾಲೆಂಜ್ ಮಾಡೋಣ ಅಂತ ಕೂತಿದ್ದೀವಿ. ಆ ಚಾಲೆಂಜ್ ಏನಂದರೆ ಪಾನಿಪುರಿ ಚಾಲೆಂಜು. ಆ ಪಾನಿಪುರಿ ಯಾರು ಎಷ್ಟು ಜಾಸ್ತಿ ತಿಂತಾರೆ ಅಂತ ನೋಡ್ತಾ ಇದ್ದಾರೆ. ಈಗ ರೂಲ್ಸ್ ಗೊತ್ತಾಯ್ತಾ? ನೀವು ರೂಲ್ಸ್ ಹೇಳ್ತೀನಿ ಕೇಳ್ಕೊಬ್ರಿ. 5 ಪ್ಲೇಟ್ ಐತಿ ಇಲ್ಲಿ. 5 ಪ್ಲೇಟಾ ನೀವು ಎಷ್ಟು ಬೇಗ ತಿಂತೀರಾ ಅವ್ರು ವಿನ್ನರು. ಓಕೆನಾ? ನಮ್ಮ ಅಣ್ಣಾಜಿ ಮೋಹನ್ ಅಂತ, ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನಂತ ವಿನಯ್ ಅಲಿಯಾಸ್ ಕಪ್ಪೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಪ್ರಜ್ವಲ್ ಅಂಡ್ ಬುಜಿ. ಸರಿ ಬಿಡು. ರಕ್ಷಿತ್ ಅಂಡ್ ರಕ್ಷಿತ್. ನನ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅದ್ಬಿಟ್ರೆ ಇವನು ಮಾತ್ರ ತಿಂತಲ್ವ ಅಂತ ಅವ್ನಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಹಂಗೆ ಬಿಟ್ಟಿದ್ದೀನಿ. ಓಕೆನಾ? ಇಲ್ಲ, ಅವ್ನು ಹುಷಾರಿಲ್ವ ಅಂತ ಬೇಡ. ಇನ್ನೊಂದು ಹೇಳ್ತೀನಿ, ಇನ್ನೊಂದು ಆಫರ್ ಕೊಡ್ತಾ ಇದೀನಿ ನಿಮ್ಗೆಲ್ಲ. 1 ನಿಮಿಷ ಇರೋಣ, ಅಷ್ಟೊಂದು ಅರ್ಜೆಂಟು. ಇನ್ನೊಂದು ಆಫರ್ ಕೊಡ್ತಾ ಇದೀನಿ. ಗೆದ್ದವ್ರಿಗೆ ನನ್ನ ಕಡೆಯಿಂದ 1,000 ರೂಪಾಯಿ ಗಿಫ್ಟ್ ಕೊಡ್ತೀನಿ. ಅದು ಯಾವಾಗ ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ 1,000 ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ವರ್ಷದಾಗ ನಿಮಗೆ ಗಿಫ್ಟ್ ಕೊಡ್ತೀನಿ. ಓಕೆನಾ? ಓಕೆ ಗೈಸ್, ಸಪೋರ್ಟ್ ಮಾಡಿ. ನಿಮ್ಮಿಂದ ಅವ್ರ ಗಿಫ್ಟ್ ಹೋಗುತ್ತೆ. ನಿಮಿಷ 1 2 3 ಸ್ಟಾರ್ಟ್. ಆಯ್ತಾ? ಟೈಮ್ ಹಂಗೆ ಮಾತಾಡ್ತಾರೆ. ಹೇಗಿದೆ ಪಾನಿ? ಹೇಗಿದೆಯಣ್ಣ? ಬೇಗ ಎಷ್ಟು ಬೇಗ ತಿಂತೆ ಅಷ್ಟು ಬೇಗ ಅಣ್ಣ. ಟೈಮಿಂಗ್ ಗಿಫ್ಟು ಯೋಚನೆ ಮಾಡ್ಕೋ. 1,000 ಬೇಗ. ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿ ಹೆಂಗಾರ ತಿಂತದೆಯಪ್ಪ. ಪಾಲಿ ಯಾಕೆ ತಿಂತಿದ್ಯಾ ನೋಡಿ. ನಮ್ಮ ಅಣ್ಣ 1 ಪ್ಲೇಟ್ ಮುಗಿಸಿದ್ರು. ಎಷ್ಟು ನಿಮಿಷ ಆಯ್ತು? 42 ನಿಮಿಷಕ್ಕೆ ನಾವು 1 ಪ್ಲೇಟ್ ಮುಗಿಸಿದ್ದಾರೆ. ಇವಾಗೆಲ್ಲ 5 ಪ್ಲೇಟ್ ಸಾಲಲ್ಲ ಅನ್ಸುತ್ತೆ ಗೈಸ್. ಗೈಸ್ ಇವಾಗೆಲ್ಲ 5 ಪ್ಲೇಟ್ ಸಾಲ್ತಲ್ಲ ಗೈಸ್. 10 ಪ್ಲೇಟ್ ಬೇಗ ಆಯ್ತು. ಟೈಮ್ ಆಯ್ತು. 1 ನಿಮಿಷ ಆಗೋಯ್ತು. 1 ನಿಮಿಷ 10 ಸೆಕೆಂಡ್ ಆಗೋಯ್ತಲ್ಲ. ಬೇಗ ಫಸ್ಟ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಿನ್ನಿ ಅಣ್ಣ. ಫಾಸ್ಟ್ ಅಣ್ಣ. ಹೇಗಿದೆ? ತಿನ್ಬೋದಾ? ಬೇಗ 5 ಪ್ಲೇಟ್ ತಿನ್ಬೋದು ಅಂತೀರಾ? ತಿನ್ಬೋದಾ? ಆಗುತ್ತಾ? ಪಾನಿ ನೋಡಿ ಹೆಂಗ್ ಬಿಡ್ಕತ್ತದೆ ನೋಡಿ ಗಾಯ್ಸ್. ಈ ತರ ಪ್ಲಾನೇ ಬಂದಿಲ್ಲ ನಮ್ಗೆ. ಯಾವ ತರ ಬಿಡ್ಕತಾ ಇದಾರೆ. 2 ಪ್ಲೇಟ್ ಕ್ಲಿಯರ್ ಗಾಯ್ಸ್. 2 ಪ್ಲೇಟ್ ಕಾಯ್ತಾ ಇರಿ. 2 ನಿಮಿಷ ಆಯ್ತು. ಇಲ್ಲ, 2 ನಿಮಿಷ ಆಗ್ಲಿ. 2 ನಿಮಿಷ ಆಗದೆ ಗಾಯ್ಸ್. ಫಾಸ್ಟ್ ಹಿಂಗಾದ್ರೆ ಆಗಲ್ಲ. ಬೇಗ ತಿನ್ಬೇಕು. ಹೋಗ್ಬಿಡುತ್ತೆ, ಗಿಫ್ಟ್ ಹೋಗುತ್ತೆ. ಯೋಚನೆ ಮಾಡಿ. 1,000 ನೋಡಿ. ಅಲ್ಲ, ಪಾನಿ ಇಲ್ದಂಗೆ, ಪಾನಿ ಕಮ್ಮಿ ಕುಡಿದಂಗೆ. ತಡಿಯೋ ನಿಂಗೂ ಬರೋದು. ತಡಿಯೋ, ಈಗಲೇ ಹೊಟ್ಟೆ ತುಂಬಿಸ್ಕೊಬೇಡ ಕಪೇಶ್. ಫಾಸ್ಟ್ ಎಷ್ಟು ಬೇಗ ಆಗುತ್ತೆ ನೋಡೋಣ. ಕಮಾನ್ ಮಾಡೋಣ. ಕಮಾನ್ ಬೇಗ. 3 ಪ್ಲೇಟ್ ಆಯ್ತು ಕ್ಲಿಯರ್. 3 ಪ್ಲೇಟ್ ಕ್ಲಿಯರ್ ಗಾಯ್ಸ್. 3 ಪ್ಲೇಟ್ ಕ್ಲಿಯರ್ ಆಗಿದೆ. ಎಷ್ಟು ನಿಮಿಷ ಆಗಿದೆ? 3 ನಿಮಿಷನೇ ಆಗಿದೆ. 3 ಪ್ಲೇಟ್ಗೆ 3 ನಿಮಿಷ ಆಗಿದೆ. ಓಕೆ. ತಿನ್ನೋಣ ಬೇಗ. ನೀವು ಪಾನಿಪುರಿ ತಿನ್ನೋಣ. ನಾವು ಹಂಗೆ ತಿಂತಾ ಇದೀವಣ್ಣ.
ಬೇಗ 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 ಅಣ್ಣ, ಹಿಂಗಾದ್ರೆ ಆಗಲ್ಲ, ಫಾಸ್ಟ್ ಆಗ್ಬೇಕು ಅಣ್ಣ. ಯಾವ ತರ ಈ ತರ ಪಾನಿಪುರಿ ತಿಂದಿದ್ಯಾ ನಿಜಲ್ಲೂ? ಯಾವ ತರ ಒಂದ್ ದಿವಸ ತಿಂದಿದ್ಯಾ? ಯಾವ ತರ ಒಂದ್ ದಿವಸ ತಿಂದಿದ್ಯಾ ಇಲ್ವಾ? ಇನ್ನೊಂದು ಪಾಯಿಂಟ್ ಐತೆ ನೋಡಿ, ನಮ್ಮ ಅಣ್ಣ ಜಸ್ಟ್ ಸ್ಪೂನೇ ಎಸ್ಬಿಟ್ಟಿದ್ದಾರೆ ಅವರು, ಕೈಯಲ್ಲೇ ತಿಂತಾ ಇದಾರೆ ನೋಡಿ ಯಾವ ತರ ಇದಾರೆ. ಒಳ್ಳೆ ಫಾರ್ಮಲ್ಲಿ ಇದಾರೆ, ಇದ್ದೀರಾ. ಆಯ್ತು 4 ನಿಮಿಷ ಆಗೋಯ್ತು. ಬೇಗ 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 4 ನಿಮಿಷ ಆಯ್ತು ಆಗ್ಲೇ. ಓ 4 ಪೈ ಕ್ಲಿಯರ್ ಮಾಡಿದ್ರು 4 ನಿಮಿಷಕ್ಕೆ. ಬೇಗ 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 ತಗೊಳ್ಳಿ ಬೇಗ ತಗೊಳ್ಳಿ. ಎಷ್ಟು ನಿಮಿಷ ಆಗುತ್ತೆ ನೋಡೋಣ. ಆಯ್ತಾ? ಓ ಪಾನಿ ಬೇಡ, ನೀರು ಬೇಡ, ಪಾಲಿನೇ ಇರ್ಲಿ. ಬೇಗ ಬೇಗ ಅಣ್ಣ, ಫಾಸ್ಟ್. ಆಯ್ತು ಟೈಮ್ ಆಯ್ತು 5 ನಿಮಿಷ ಕ್ಲಿಯರ್. ಚೈನೀಸ್ ಕೊಡ್ಬೇಕಣ್ಣ ನೀವು ಅವನಿಗೆ. ಈಗ ನಿಮ್ಗಿಂತ ಅವ್ನು ಬೇಗ ಮುಗಿಸಿದ್ರೆ ಅವ್ನು ವಿನ್ ಆಯ್ತಾನೆ. ನೋಡ್ಕೊಳ್ಳಿ, ಬೇಗ ಮುಗಿಸ್ಬೇಕು. 5 ನಿಮಿಷ ಅಲ್ಲ, ನೀವು ನಿಮ್ಮ ಟೈಮಿಂಗ್ಸು, ನೀವು ಎಷ್ಟು ಟೈಮಿಂಗ್ಸ್ ಕೊಡ್ತೀರಾ ಚಾಲೆಂಜ್ ಅವನಿಗೆ ನೋಡೋಣ. ಎಷ್ಟು ನಿಮಿಷ ಕೊಡ್ತೀರಾ? ಪಾನಿ ಹಾಕೊಳ್ಳಬೇಕು. ಪಾನಿ ಇಲ್ದಂಗೆ ತಿನ್ನಂಗಿಲ್ಲಪ್ಪ ಗಾಯ್ಸ್. ಪಾನಿ ಇಲ್ದಂಗೆ ತಿನ್ನಂಗಿಲ್ಲ, ಪಾನಿ ಹಾಕೊಳ್ಳೇಬೇಕು ಇವ್ರ ತರ. ಇಲ್ಲ, ಪಾನಿಪುರಿ ಅಂದ್ರೆ ಪಾನಿಪುರಿ ತಿನ್ಬೇಕಪ್ಪ, ಆತರ ಇಲ್ಲ. ಪಾನಿ ಹಾಕಬೇಕು. ಸುಕ್ಕ ತಿನ್ನಿ. ಬೇಗ 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 ಫಾಸ್ಟ್. ಆಯ್ತಾ? ಕ್ಲಿಯರ್ ಆಗಿದೆ. 5 ನಿಮಿಷ 15 ಸೆಕೆಂಡು ಆಗಿದೆ. ಇದ್ರಕ್ಕೆ ಒಳಗಡೆನೆ ನಮ್ ಬಾಯ್ಸ್ ಮುಗಿಸ್ಬೇಕು. ನೋಡೋಣ ಎಷ್ಟು ಬೇಗ ಮುಗಿಸ್ತಾರೆ ನೋಡೋಣ. ಹೇಗ ಅನಿಸ್ತು? ಚೆನ್ನಾಗಿದೆ. ಯಾವತ್ತಾರು ಈ ತರ ನೀವು ಒಂದ್ಸರಿ ಏನಾದ್ರು ಈ ತರ ಚಾಲೆಂಜ್ ಮಾಡಿದೀರಾ? ಪಾನಿಪುರಿ ತಿಂದಿದ್ದೀರಾ? ಅವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಒಂದ್ಸರಿನೂ ತಿಂದಿಲ್ವಾ? ಹೇಗ ಅನಿಸ್ತು ನಿಮ್ಗೆ? ತಿನ್ನಕ್ಕಾಗಲ್ಲ. ತಿನ್ನಕ್ಕಾಗಲ್ಲ. 2 ಪ್ಲೇಟ್ ಅಷ್ಟೇ. 5 ಪ್ಲೇಟ್ ತಿನ್ನಕ್ಕಾಯ್ತದ? ಈಗ ನೀವು 15 ಅಲ್ಲ ಕೇಳಿ ಇಲ್ಲಿ. ಇವಾಗ ನೀವು 5 ನಿಮಿಷ 15 ಸೆಕೆಂಡ್ ತಿಂದಿದ್ದೀರಾ, ಆಯ್ತಾ? ಅದೇ ಇವ್ರು ಬೀಟ್ ಮಾಡ್ತಾರ ನಿಜವಾಗ್ಲೂ? ಅವ್ರಿಬ್ರು ಮಾಡ್ಬೋದು ಅಂತ ಇದೆ. ಯಾರು ಮಾಡ್ಬೋದು? ಕಪ್ಪೆ ಮಾಡ್ಬೋದಾ, ಬುಜ್ಜಿ ಮಾಡ್ಬೋದಾ? ಬುಜ್ಜಿ ಮಾಡ್ಬೋದು ಅಂತ್ಯಾ? ಕಪ್ಪೆ ಆಗಲ್ಲ ಅಂತ್ಯಾ? ನೋಡೋಣ ಗಾಯ್ಸ್, ಯಾರು ಅಂತ ಈಗ ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ನೀವೇ ನೋಡ್ತಾ ಇರಿ. ಪಾನಿಪುರಿ ಸ್ಪರ್ಧೆಯ 2ನೇ ಸ್ಪರ್ಧೆಯಾದಂತಹ ವಿನಯ್ ಕುಮಾರ್ SP ಅವರಿಗೆ ಹೇಗೆ ಅನಿಸ್ತಾ ಇದೆ ಅಂತ ಕೇಳೋಣ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಏನ್ ಅನಿಸ್ತಾ ಇದೆ ಅಂತಂದ್ರೆ, ನೋಡೋದೇ ತಿನ್ನಕ್ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದೀನಿ ಈಗ. ನಮ್ ಮೋರಣ್ಣವ್ರು ತಿಂದು ನೋಡಿ ಗಾಬರಿ ಆಗ್ಬಿಟ್ಟಿದೆ ನಮಗೆ. ಮೊದಲನೇ ಸ್ಪರ್ಧೆಯಾದ ಮೋಹನ್ ಕರೋಡ್ ಸಾಮಾನ್ಯ ಮನುಷ್ಯರಲ್ಲ. ಅವರು ತಲತಲದ ಪಾನಿಪುರಿ ತಿನ್ನೋದ್ರ ಸ್ಪರ್ಧೆಯಲ್ಲಿ ಅವರು ಬರೀ ಪಾನಿಪುರಿ ಒಂದೇ ಅಲ್ಲ, ಪ್ರತಿಯೊಂದು ಜೀವನದಲ್ಲೂ ಈಗ ಅವ್ರು ತಿಂದಿದ್ ನೋಡೋ ಒಂದು ಚಾಲೆಂಜ್ ಬಂದಿದೆ. ಈಗ ಅವ್ರ ಪ್ಲಾನ್ ಬಂದಿದೆ ಇಲ್ಲ ಕಪ್ಪೆ? ಈಗ ಅವ್ರು ನೋಡಿ ಹೆಂಗ್ ಕಲ್ತೆ ನೀನು? ಈಗ ಅವ್ರ ಪಾನಿಪುರಿ ಫಸ್ಟ್ ತಿಂದ್ರಲ್ಲ, ಅದ್ ನೋಡಿ ಏನ್ ಆಡ್ ಮಾಡ್ಕೋತೀಯ ಇವಾಗ? ಏನ್ ಆಡ್ ಮಾಡಿ ನಂಗೆ ಭಯ ಆಗ್ತದೆ, ಹೆಂಗ್ ತಿನ್ನೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪಾನಿ ಮಚ್ಚ, ಪಾನಿ ಯಾವ ತರ ಬುಡ್ಕೋಬೇಕು ಅಂತ ತೋರಿಸಿದಾರೆ. ಬೇರೆ ತರ ಟೆಸ್ಟ್ ಯೂಸ್ ಮಾಡ್ತೀರಾ? ನೋಡೋಣ ಗೈಸ್. 1 2 3 ಸ್ಟಾರ್ಟ್. ಬರ್ಲಿ ಕಪೇಶ್ವರು ತೆಗಿಬೇಕು. ಯಾಕ 3 ನಿಮಿಷದಲ್ಲಿ ಮುಗಿಸೋ ತರ ಇದಾನೆ. ಏನ್ ಹೇಳ್ತೀರ? ಖಂಡಿತ ಕಪೇಶ್ ಸಾಮಾನ್ಯ ಅಸಾಮಾನ್ಯ. ಅವ್ರಿಗೆ ಏನು ಬೇಕಾಗಿಲ್ಲ ಕಣೋ, ಏನ್ ಕೊಟ್ಟು ಬೇಕಾಗಿಲ್ಲ, ಪಡಿಯುತ್ತಾರೆ ಅವರು. 19 ಸೆಕೆಂಡ್ ಅಲ್ಲಿ ಗಾಯ್ಸ್ ಒಂದು ಪ್ಲೇಟ್ ಮುಗಿಸಿ ಇರೋದಂಗ ಅವನು ಬೇಗ ಮುಗಿಸಿ ಆಯ್ತು ನೋಡೋಣ. ಬರ್ಲಿ ಕಪೇಶ್ ದಿನೇ ನಿಂಕಿದೆ ಬೇಗ ಆಯ್ತು, ಪಕ್ಕ ಮಾಡ್ತಾನ. ಎಷ್ಟು ಚಾಲೆಂಜು ಮಾಡ್ಕೊತಾರೆ. ಯಾಕೋ ಒಬ್ರಿಗಿಂತ ಒಬ್ರು 100% ಮೋಹನ್ ಬೀಟ್ ಮಾಡ್ತಾನೆ. 100% ಮಾಡ್ತಾನೆ. 48 ಸೆಕೆಂಡ್ಗಳಲ್ಲಿ ಒಂದು ಪ್ಲೇಟ್ ಅನ್ನು ಕಂಪ್ಲೀಟ್ ಮಾಡಿದಾನೆ. ನೋಡ್ತಾ ಇದ್ರೆ ಮೋಹನ್ ಕುಮಾರ್ ಅವ್ರನ್ನ ಹಿಂದಿಕ್ಕುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ.
ಏನು ಕೆಲವೇ ಕ್ಷಣಗಳಲ್ಲಿ ಮುಗಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಆದಷ್ಟು ಪ್ರಯತ್ನ ಪಡ್ಲಿ. ಯಾಕೆಂದ್ರೆ ನಮ್ಗೂ ಸ್ವಲ್ಪ ಒಂದೇ ಭಯ ಪ್ಲೇಟ್ ಆಗ್ತಿದೆ. ಸ್ಲೋ ಆದ್ರು. ಒಂದೇ ಪ್ಲೇಟ್ ಸ್ಲೋ ಆದ್ರಲ್ಲ ಯಾಕೆ? ಇನ್ನ ಹೇಗೆ ಅನ್ಸಿದೆ? ಭಯ ಆಗ್ತಿದೆ. ಅವ್ರಿಗೆ ತಿಂತ ಮಾಡ್ಕೊಡ್ದಂಗೈತಂತೆ. ನಮ್ಗೆ ಏನೇನಾಗುತ್ತೆ ಇದು ಗೊತ್ತಿಲ್ಲ. ಅಲ್ಲ ನಮ್ಮ ಅಣ್ಣಾಜಿಗೆ ಹಿಂಗ್ ಆಗೈತೆ ಅಂದ್ರೆ ನಮ್ಗೆಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನಾರು ಅನಿಸ್ತಿದ್ಯಾ? ಚುಮ್ಮು ಅನಿಸ್ತು. ಸೋತ್ಬಿಡಿ ಜೊತೆಗೆ ಆಗಲ್ಲ ಬಿಟ್ಬಿಡಿ ಜೊತೆಗೆ. ಚಾನ್ಸೇ ಇಲ್ಲ. ಪ್ರಜ್ವಲ್ ಅವರೇ ಆ ಮಾತು ಹೇಳಲೇಬೇಡಿ. ಬರೀ ಕಪ್ಪೆ. ಸಾಮಾನ್ಯ ಅವನು ಸೋಲು ಅನ್ನೋ ಮಾತಿಲ್ಲ ಅವ್ರ ಲೈಫ್ ಅಲ್ಲಿ. ಹಾಗಂತೀರಾ? ಖಂಡಿತ. ಇವತ್ತು RCB ಮ್ಯಾಚ್ ಬೇರೆ ನೋಡ್ಬೇಕು. ಕಪ್ಪ ಒಂದೇ ಅಂತ ಈ ಸಲ. ಜೈ RCB. ಜೈ RCB. ಅಲ್ಲೊಬ್ರು ಕಾಯ್ತಾ ಇದಾರೆ ಪಕ್ಕದಲ್ಲಿ. 2 ನಿಮಿಷಗಳು ಆಯ್ತು. ಈಗ 2 ಪ್ಲೇಟ್ ಆಗಿದೆ ಗಾಯ್ಸ್. 3ನೇ ಪ್ಲೇಟ್ 3 ನಿಮಿಷ 2 ನಿಮಿಷ ಆಗಿದೆ ಗಾಯ್ಸ್. ಪಕ್ಕ ಸ್ವಲ್ಪ ನಿಧಾನ ಆಯ್ತು ಅನಿಸ್ತಾ ಇದೆ. ನಿಧಾನ ಆಯ್ತಾ ಇದೆ. ಸೇಮ್ ಯಾಕೋ 1 ಸೆಕೆಂಡ್ 2 ಸೆಕೆಂಡ್ ಹೆಚ್ಚು ಕಮ್ಮಿ ಆಗುತ್ತೆ ಪಕ್ಕ. 1 ಸೆಕೆಂಡ್ 2 ಸೆಕೆಂಡ್ ಅಷ್ಟೇ ಹೆಚ್ಚು ಕಮ್ಮಿ ಆಗಲ್ಲ, ಸಾಧ್ಯ ಇಲ್ಲ ಅಂತ ಇದಾರೆ ಕಪ್ಪೆ ಅವರು. ಇಲ್ಲ ಮುನ್ನುಗ್ತಾ ಇದಾರೆ. ಗಿಫ್ಟ್ ಬೇರೆ ಇದೆ. ಯೋಚನೆ ಮಾಡಿ. ನೋಡ್ಲಾ ಕಪ್ಪೆ 500 1,000. ಆತರ ಎಲ್ಲ ಫಿಕ್ಸಿಂಗ್ ಎಲ್ಲ ಇಲ್ಲಪ್ಪ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಏನೋ ಒಂದು ದಬಾಕನ ಅನ್ನೋ ಟೈಟಲ್ ಲೈನ್ಗೆ ಇವತ್ತು ನೋಡಿ ಕಲೆ ಬರ್ತಿದೆ ನಮ್ಮ ಯೂಟ್ಯೂಬ್ ಚಾನಲ್ ಇಂದ. ಇದ್ರು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಏನೋ ಒಂದು ದಬಾಕನ ಸಿಕ್ಕಿದೆ. ಈ ತರ ಚಾಲೆಂಜಸ್ ಮಾಡೋಣ ಅಂತ. ಅದು ತುಂಬಾ ಖಂಡಿತ ಮುಗಿಸ್ತಾರೆ. ಪಕ್ಕಾ ಮುಗಿಸ್ತಾರೆ. 3 ನಿಮಿಷದಲ್ಲಿ 4ನೇ ಪ್ಲೇಟ್ಗೆ ಹಾಕ್ಬಿಟ್ಟಿದ್ದಾರೆ. ಪರವಾಗಿಲ್ಲ. ಬೀಟ್ ಮಾಡ್ತಾನೆ ಅಂತೀಯಾ? ಬೀಟ್ ಮಾಡಾಕ್ತಾರೆ. 5 ನಿಮಿಷದ ಒಳಗಡೆ ಮಾಡ್ತಾನೆ. ಹೌದಾ? ಸ್ಲೋ ಆಯ್ತು ಬಿಡಿ. ಇಲ್ಲ ಆಯ್ತು ಆಲೆ. ಇನ್ನೂ 3 ನಿಮಿಷ ಆಗೋಯ್ತು ಆಲೆ. ರಕ್ಷಾ ಹೆಂಗ ಅನ್ಸೈತೆ? ರಕ್ಷಾ ಚೆನ್ನಾಗಿದೆ. ತಿಂತಾನೆ ಅನ್ಸದ? ಈ ತರ ಇಲ್ಲ ಖಂಡಿತ ತಿಂತಾನೆ ಕಪ್ಪೆ. ಅವನು ಸೋಲನ್ನ ಮಾತಿಲ್ಲ. ಅವ್ನು ನೋಡ್ತಾರೆ ಯಾಕೋ ಗೆಲ್ಲುವಂತ ಮುನ್ಸೂಚನೆಗಳು ತುಂಬಾ ಕಾಣ್ತಾ ಇದಾವೆ. ಪಕ್ಕದಲ್ಲಿರೋನು ನೋಡಿ ಅವನು ಗೆಲ್ಲುವಂತ ಮುನ್ಸೂಚನೆ ಇದೆ. ಯಾಕೆಂದ್ರೆ ಇವರೆಲ್ಲ ತಿಂಡಿ ಪೋತ್ರು. ಇವ್ರಿಗೆ ನಾವು ಅಂತ ಈ ತಿನಿಸುಗಳು ಅವ್ರಿಗೆ ತುಂಬಾ ಕಠಿಣ ಅನ್ಸೋದಿಲ್ಲ. ಇವ್ರಿಗೆಲ್ಲ ಎಷ್ಟು ಕೊಟ್ರು ಗಾಯಿಸಲ್ಲ. ಚಿಕನ್ ತಂದಿಡಿ. ಇವೆಲ್ಲ ಬೇಡ ನಮಗೆ. ಕಬಾಬ್ ಅಂತ ಅದು ಒಂದ್ ದಿವಸ ಮಾಡೋಣ ಬಿಡ. ಫುಲ್ ತಂದೂರಿ. ಒಂದ್ ತಂದೂರಿ ಮಾಡೋಣ ಒಂದ್ ದಿವಸ. ಇದು ಪಕ್ಕ ಗೆಲುವಿನ ದಾರಿಯಲ್ಲಿ ಸಾಗುತ್ತಿರುವ ವಿನಯ್ ಕುಮಾರ್ SP ಅವರು. ಇಲ್ಲಿ ಕೇಳ ನೆಕ್ಸ್ಟ್ ಚಾಲೆಂಜ್ ಹೆಂಗೆ ಗೊತ್ತೇನೋ? ನೆಕ್ಸ್ಟ್ ಚಾಲೆಂಜ್ ಹೆಂಗ್ ಕೊಡ್ತೀನಿ ಗೊತ್ತಾ? ನೆಕ್ಸ್ಟ್ ತಂದೂರಿನೇ. ಒಂದ್ಸಾರಿ ಯಾವಾಗ ಪಕ್ಕ ತಂದೂರಿ. ಬೇಜಾರಿನ ವಿಷಯ ಏನಂದ್ರೆ ನಮ್ಮ ಟೀಮ್ ಅಲ್ಲಿ ಒಬ್ರು ಮಿಸ್ ಆಗಿದ್ದಾರೆ. ಮಿಸ್ಟರ್ ಮಂಜುನಾಥ್ ಬರ್ಬೇಕಾಗಿತ್ತು. ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ. ಅವರೇ ಪಾನಿಪುರಿಗೆ ಅವ್ರ ಹೆಸರಲ್ಲೇ ಇದೆ ಪಾನಿಪುರಿ ಅಂತ. ನೀರನ್ನು ಕುಡಿಯುತ್ತಿದ್ದಾರೆ. ಎಷ್ಟು ನಿಮಿಷ ಆಯ್ತು? ಬೇಗ ಕಪ್ಪೆ ಬೇಗ ಫಾಸ್ಟ್. ಕಾರಣಾಂತರಗಳಿಂದ ಅವ್ರು ಬರಕ್ಕಾಗಿಲ್ಲ. 5 ನಿಮಿಷ ಆಗೋಯ್ತು ಕಣೋ. 35 ಸೆಕೆಂಡ್. ಇಲ್ಲ ಇನ್ನೂ ಇದೆ. ಬೀಟ್ ಮಾಡ್ತಾರೆ. ಬೇಗ ಗೈಸ್. ಜಗ್ಗಿತ್ತು. ಆಯ್ತು. ಇನ್ನೂ ಆಗಿಲ್ಲ. ನಿಧಾನಕ್ಕೆ ಇರ್ಲಿ. ಸ್ಟಾಪ್. ಗೈಸ್ ಅವರು ಬೀಟ್ ಮಾಡಿದಾರೆ. ನಮ್ಮ ಅಣ್ಣನ ಪಕ್ಕಾ ಬೀಟ್ ಮಾಡಿದಾರೆ. 4 ನಿಮಿಷ 40 ಸೆಕೆಂಡ್ ಗೈಸ್. ಪಕ್ಕ. ಈಗ ನೆಕ್ಸ್ಟ್ ಚಾಲೆಂಜು 4 ನಿಮಿಷ 47 ಸೆಕೆಂಡ್ ಅಲ್ಲಿ ಮುಗಿಸ್ಬೇಕು. ಬುಜಿ ಆಗುತ್ತಾ? ಕಾಯ್ದು ನೋಡೋಣ ಗಾಯ್ಸ್. 4 ನಿಮಿಷ 47 ಸೆಕೆಂಡು ಅದ್ರಲ್ಲಿ ಮುಗಿಸವನೆ. ಈ ಅಣ್ಣನ ಹೆಂಗೆ ಹೋಗಿ ಬೀಟ್ ಮಾಡ್ಬಿಟ್ರೆ ಅಣ್ಣಂಗೆ ಗಿಫ್ಟ್ ಹೋಯ್ತು. ಹೋಗಿ ಅಣ್ಣ ಫುಲ್ ಫೀಲಿಂಗ್ ಅಲ್ಲ ಅವ್ರೆ. ಗೊತ್ತಿಲ್ಲ. ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಫುಲ್ ಫೀಲಿಂಗ್ ಅಲ್ಲ ಅವ್ರೆ ಗಾಯ್ಸ್. ಈಗ ಹೆಂಗ ಅನ್ಸ್ತು ಬಚ್ಚ? ಹೆಂಗ ಅನ್ಸ್ತು ನಿಂಗೆ? ಅಲ್ಲೆಲ್ಲ ನೋಡ್ತಾ ಇದ್ದೆ. ಯಾವ ತರ 5 ಪ್ಲೇಟ್ ಪಾನಿಪುರಿ ಒಟ್ಟಿಗೆ ತಿಂದಿದ್ಯಾ? ಅಷ್ಟೊಂದೆಲ್ಲ ಸಾಹಸ ಕೈ ಹಾಕಿರ್ಲಿ. ಇವತ್ತೇ ಹಾಕಿರೋದು. ಹೆಂಗ್ ಅನಿಸ್ತು? ಹೆಂಗೆ ಯಾವ ತರ ಆಗಿ ಅನಿಸ್ತು ಅಂತ ಅಂದ್ರೆ, ಅಣ್ಣನ್ ಬಳಸಿ ಟ್ರಿಕ್ಸ್ ನಾನು ಬೇರೆ ಚೇಂಜ್ ಮಾಡ್ಬೇಕು ಅಂತ ಅನಿಸ್ತೀವಿ. ಬೇರೆ ತರ ಯೋಚನೆ ಮಾಡಿ ಬೇರೆ ತರ ಫಾಸ್ಟ್ ಟ್ರೈ ಮಾಡಿದೆ. ಯಾವ ತರ ಬೀಟ್ ಮಾಡಕ್ ಆಗಲ್ಲ ಅನ್ಕೊಂಡೆ. ಆದ್ರೂ
ನನ್ನ ಬೆಸ್ಟ್ ಆಗಿ ಏನ್ ಮಾಡಕ್ ಆಗುತ್ತೋ ಅದ್ ಮಾಡ್ಬೋದು ಅಂತ ಮಾಡಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು. ಇವಾಗ ನೆಕ್ಸ್ಟ್ ಈಗ ನಮ್ಮ ಚಾಲೆಂಜ್ ಪ್ರಜ್ವಲ್ ಅವರಿಗೆ ಕನ್ವೆ ಮಾಡ್ತಾ ಇದೀವಿ. ಅವ್ರು ಈಗ ಈಗ ಮಚ್ಚ ಇವಾಗ ನಿಂದು ಎಷ್ಟು 4 ನಿಮಿಷ 47 ಸೆಕೆಂಡು 47 ಸೆಕೆಂಡು ನೀನ್ ಮುಗಿಸ್ತೀಯಾ? ನೋಡೋಣ, ಟ್ರೈ ಮಾಡೋಣ. ಈಗ ನಿಮ್ಮ ಈಗ ಭೀಮಾ ಗಾಯ್ಸ್ ಇವ್ರು ಹೆಂಗ್ ಗೊತ್ತಾ, ಇಬ್ರು ಭೀಮ ತರ, ಇಬ್ರು ಭೀಮನೆ ಆಯ್ತಾ. ಎಷ್ಟು ಟೈಮ್ ಬೇಗ ಮುಗಿಸ್ತಾರೆ ನೋಡೋಣ. ನಮ್ಮ ಏನೋ ಒಂದು ದಬ್ಬಕ್ಕನ ಯೂಟ್ಯೂಬ್ ಚಾನಲ್ ವತಿಯಿಂದ 3ನೇ ಸ್ಪರ್ಧಿಯಾಗಿರುವಂತಹ ಪ್ರಜ್ವಲ್ ಅಲಿಯಾಸ್ ಬುಜ್ಜಿ ಅವರು ಈಗ ಪಾನಿಪುರಿ ತಿನ್ನೋ ಸ್ಪರ್ಧೆಗೆ ಆಗಮಿಸಿದ್ದಾರೆ. ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರ ಮಾತು ಕೇಳೋದು ಹೆಂಗಿದೆ? ಇವಾಗ ಹೆಂಗೆ ಭಯ ಆಗ್ತಿದೆ. ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಇದೆ, ನೋಡೋಣ. 4 ನಿಮಿಷ Try ಮಾಡ್ತೀವಿ. ಸೆಕೆಂಡು. ಯಾಕಂದ್ರೆ ಇವ್ರನ್ನ ಬಿಟ್ ಮಾಡೋದು ತುಂಬಾ ಕಷ್ಟ. ಇವರು ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿ ಅಂತಾರೆ. ನೋಡೋಣ ಈ ಚಾಲೆಂಜ್ ನ ಗೆದ್ದು Challenge ಗೆದ್ದು ಸಾವಿರ ನೋಡೋಣ. ತಗೋತಾರ ಇಲ್ಲ ಅಂದ್ರೆ Guys, ನಾವು challenge ಚಾಲೆಂಜ್ guys. ನಾವು ಇರೋರೆಲ್ಲ ಪ್ರತಿಯೊಬ್ರು ಚಾಲೆಂಜರ್ ಅಭಿಮಾನಿ. ಒಂದ್ ನಿಮಿಷ ಪಕ್ಕ. ನಾನು ಅವ್ರನ್ನ ಬಿಟ್ ಮಾಡೋದೇ ಕಷ್ಟ ಅಂತಿದ್ದೆ. ಅವ್ರಿಗಿಂತ ಡಬಲ್ ಆಗವನೇ ಇವ್ರು. ಇವ್ರನ್ನ ಬಿಟ್ ಮಾಡೋದು ಹೇಗೆ ಅಂತ ಡೌಟ್. ನೋಡುವ. ಚಾಲೆಂಜ್ ನ ಬೀಟ್ ಮಾಡ್ಬೇಕು ನಮ್ಮ ಬಾಸ್ ಇದೆ. ಆಯ್ತಾ? 1 2 3 ಸ್ಟಾರ್ಟ್. ಪ್ರಜ್ವಲ್ ಅವರೇ ತಿನ್ನಿ Guys, ಅಯ್ಯೋ ಇವ್ನಿಗೆ ಕಬಾಬ್ ವಿನಯ್ ಕುಮಾರ್ ಅವರಿಗೆ ಕಬಾಬ್ ಒಂದೊಂದು ಪುರಿನೂ ಹಂಗೆ ಗೌಳ್ಕ ಹೇಳಿ. ಯಾಕೆ ಅವ್ರಿಗೆ 5 ನಿಮಿಷ ಸಾಕಾಗೋದಿಲ್ಲ, 3 ನಿಮಿಷದಲ್ಲೇ ಮುಗಿಸಂಗ್ ಕಾಣ್ತಾ ಇದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರ್ಲಿ ಪ್ರಜ್ವಲ್ ಬರ್ಲಿ. 30 ಸೆಕೆಂಡ್ಗೆ 1 ಪ್ಲೇಟ್ ಗಾಯ್ಸ್. ವಿರೋಧಿ ಪ್ರಜ್ವಲ್ಗೆ ಪಕ್ಕ 10 ನಿಮಿಷಕ್ಕೆ 10 ಪ್ಲೇಟ್ ತಿಂತ ನೋಡಿ ಗಾಯ್ಸ್. ಪಕ್ಕ ವಿರೋಧಿ ಪ್ರಜ್ವಲ್ ಅವರು ಚಾಲೆಂಜ್ ಮುಗಿಯಕ್ಕಿಂತ ಮುಂಚೆನೇ ಯಾಕೋ ಘೋಷಣೆ ಮಾಡಂಗ್ ಕಾಣ್ತಾ ಇದೀವಿ ನಾವು. 1 ನಿಮಿಷಕ್ಕೆ 2 ಪ್ಲೇಟ್ ಗಾಯ್ಸ್. ಆಲ್ಮೋಸ್ಟ್ 1 ನಿಮಿಷ ಆಯ್ತು. 1 ನಿಮಿಷ ಆಯ್ತು. ಗೌರ್ಮೆಂಟ್ ಇಟ್ಬಿಡೋಣ ಹಂಗೆ ಚಲೋ. ಯಾಕೋ ಈ ಚಾಲೆಂಜ್ ಗಳಿಗೆ ಬಾಪ್ ಪ್ರಜ್ವಲ್ ಅಂತ ಅನಿಸ್ತಾ ಇದೆ ನಮ್ಗೆ. ಯಾಕೋ ಚಾಲೆಂಜ್ ಗಳ ಬಾಪ್ ಪ್ರಜ್ವಲ್ 20 ಸೆಕೆಂಡ್ಗೆ 2 ಪ್ಲೇಟ್ ಮುಗಿಸಿದಾನೆ. ಈಗ 3ನೇ ಪ್ಲೇಟ್ ತಿಂತಾ ಇದಾರೆ. ನೋಡೋಣ. ಬುಜ್ಜಿ ಪಾನಿಪುರಿ ಚಾಲೆಂಜ್ ನ ಬಾಪ್ ಪ್ರಜ್ವಲ್ ಅವರು 1,000 ರೂಪಾಯಿ ಹೊಡ್ಕೊಂಡ ಬಿಡಿ ಗಾಯ್ಸ್. 1,000 ರೂಪಾಯಿ ನೀವು ಅಣ್ಣ 1 ನಿಮಿಷ ಇರು. ಹೋಗು ಮುಂದಕ್ಕೆ ಹೋಗು. ಏನೋ ಬಾ ಮುಗ್ಸಂಗ ಅವನಲ್ಲ ಬಾ ಬೇಗ. 2 ನಿಮಿಷಕ್ಕೆ 3 ಪ್ಲೇಟ್ ಗಾಯ್ಸ್. 3 ಪ್ಲೇಟ್ ಮುಗಿಸಿದ್ದಾರೆ. ಅಭಿ ವಿರೋಧಿ ಬಿಡಿ ಇವರು ಪಕ್ಕ ವಿರೋಧಿಗಳು. ಮಾಡಂಗ ಅವನೇ. ನೀನ್ 3 ನಿಮಿಷಕ್ಕೆ ಮುಗಿಸಿದ್ರೆ ನಾನ್ ಚಾಲೆಂಜ್ ಆಡ್ತೀನಿ ಪಕ್ಕ. 3 ನಿಮಿಷಕ್ಕೆ ಮುಗಿಸಿದ್ರೆ 3 ನಿಮಿಷಕ್ಕೆ 2 ಪ್ಲೇಟ್ ಮುಗಿಸಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ನಾನು ಚಾಲೆಂಜ್ ಆಡ್ತೀನಿ ಬಾಸ್. 3 ನಿಮಿಷಕ್ಕೆ ಮುಗಿಸಿದ್ರೆ ಹೇಗ ಅನಿಸ್ತಾ ಇದೆ ಕಪ್ಪೆ? ಆಗುತ್ತಾ? ಹೋಯ್ತಲ್ಲ 1,000. 1,000 ಹೋಯ್ತಲ್ಲ. 2.5 ನಿಮಿಷಕ್ಕೆ ಆಲ್ರೆಡಿ 4 ಪ್ಲೇಟ್ ಖಾಲಿ ಮಾಡಿದ್ದಾರೆ. 4 ಪ್ಲೇಟ್ ಖಾಲಿ. ಇನ್ನೊಂದ್ ಪ್ಲೇಟ್ ಇನ್ನು 1 ನಿಮಿಷ ತಿನ್ನಕ್ಕಾಗಲ್ವಾ? ಇವ್ರು ಪಾನಿಪುರಿನೇ ಈ ಲೆವೆಲ್ ತಿಂತಾನೆ ಅಂದ್ರೆ ಕಬಾಬಿನ ಯಾವ ಲೆವೆಲ್ ತಿನ್ಬೋದು? ಇವ್ರಿಗೆಲ್ಲ ಏನಿದ್ರು ಉಂಡೆ ಲೆಕ್ಕದಲ್ಲಿ ಕೋಳಿ ತರಂಗಿಲ್ಲ, ಉಂಡೆ ಲೆಕ್ಕದಲ್ಲಿ ಮರಿ ತಂದು ಓ ಆಯ್ತು. 3 ನಿಮಿಷನೂ ಆಗಿಲ್ಲ, 3 ನಿಮಿಷಕ್ಕೆ 4 ಪ್ಲೇಟ್ ಮುಗಿಸಿದ್ದಾನೆ. ಬಕ್ಕ 100% ಪ್ರಜ್ವಲ್ ಅವರು ವಿನ್ ಆಗಿದ್ದಾರೆ. ವಿನ್ ಆದ್ರಲ್ರಿ ಪ್ರಜ್ವಲ್. 2 ನಿಮಿಷ ಆಯ್ತು ಇನ್ನು ಟೈಮ್ ಅವನಿಗೆ. 2 ನಿಮಿಷಕ್ಕೆ 1 ಪಾಯಿಂಟ್ ತಿನ್ನಲ್ವಾ?
ಪಕ್ಕ ಕಾಲೇಜಿನ ಪದಕ್ಕೆ ಅವ್ರಿಗೂ ಸಾಟಿ ಇಲ್ಲ, ಇವ್ರಿಗೂ ಯಾಕೆ ಸಾಟಿ ಬರ್ತಾ ಇಲ್ಲ. ಚಾಲೆಂಜ್ ಉಳಿಸ್ಬಿಟ್ರು ದರ್ಶನ್ ಸರ್. ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಯಾಗಿ ಗಾಯ್ಸ್ ಬರೀ 3 ನಿಮಿಷ 4 ಸೆಕೆಂಡು, 4 ಸೆಕೆಂಡ್ ಅಷ್ಟೇ. ಕ್ಲಿಯರ್ ಬಾಯ್ಸ್. ಓ ಲಾಸ್ಟ್ ಗಾಯ್ಸ್ ನೋಡಿ 3 ನಿಮಿಷ 52 ಸೆಕೆಂಡ್ ಗಾಯ್ಸ್. ವಿನ್ನರ್ ಪ್ರಜ್ವಲ್. 3 ನಿಮಿಷ ಆಗಿಲ್ಲ ಮಚ್ಚ, 4 ನಿಮಿಷ ಆಗೋಯ್ತು. ಆದ್ರೆ 3 ನಿಮಿಷ ಎಲ್ಲ ಆಗೈತೆ ನಾನು ತಿನ್ನಕ್ಕೆ. 3 ನಿಮಿಷದ ಒಳಗಡೆ ತಿಂದ್ರೆ ನಾನು 3 ನಿಮಿಷ ಒಳಗಡೆ 3 ನಿಮಿಷ ಮೇಲೆ ಆಗಿದೆಯಲ್ಲ. ಫುಲ್ ಅಲ್ಲ 4 ಪ್ಲೇಟ್ ಕಂಪ್ಲೀಟ್ ಮಾಡೋದು ಅಂತ ಹೇಳಿದ್ವಿ. ಇಲ್ಲ ಯಾರ ಕಾರಣಕ್ಕೂ ಆಗಲ್ಲ. ಸುಮ್ಮನೆ ನಮ್ ಕೈಲಂತ ಆಗೋದಿಲ್ಲ ಗಾಯ್ಸ್. ನಿಜ ನಮ್ ಕೈಲಂತ ತಿನ್ನಕ್ಕಾಗಲ್ಲ. ನನ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಏನ್ ಮಚ್ಚ ಈ ತರ ತಿನ್ಬಿಟ್ಟೆ? ಈ ತರ ಯಾರು ಫ್ರೆಂಡ್? ನಮ್ ಬಾಸ್ ಫ್ಯಾನ್ ಅಂದ್ಮೇಲೆ 100% ತಿಂದೇ ತಿನ್ಬೇಕು. ಅಲ್ಲ ಓಕೆ. ಹೆಂಗ್ ಅನಿಸ್ತು ನಿಂಗೆ? 5 ಪ್ಲೇಟ್ ಯಾವತ್ತ ಒಂದೇ ಸರಿ ಇದೆ? 5 ಪ್ಲೇಟಾ? ಇಲ್ಲ, 1 ಪ್ಲೇಟ್ ತಿನ್ನೋಕೆ ಸುಸ್ತಾಗಿ ಹೋಗಿ ವಾಪಸ್ ಹೋಗ್ಬಿಡ್ತಿದ್ದೆ. ಹಾ ಇವತ್ತಾದ್ರೂ ಯಾಕೋ ಕಾಂಪಿಟೇಷನ್ ಮಾಡಿ ಗೆಲ್ಬೇಕು ಅನಿಸ್ತು, ಗೆಲ್ತಿಲ್ಲ. ಗೆಲ್ಲಬೇಕು ಅಂತ ಒಂದ್ ಸ್ವಲ್ಪ ಓನ ಹೊಡಿಲೇಬೇಕು. ನಾನು ಇದ್ದೀನಲ್ಲ, ನನ್ ಚಾಲೆಂಜ್ ಕೊಡ್ತಾ ಇದೀಯಲ್ಲ ಇವಾಗ. ನಂಗೆ ಚಾಲೆಂಜ್ ಕೊಡ್ತಾ ಇದೀಯಲ್ಲ. ಎಲ್ರದ್ದು ಮುಗೀತು. ಚಾಲೆಂಜ್ ಕೊಟ್ಟಂಗೆ ಮತ್ತೆ ಇನ್ನೊಂದು ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಚಾಲೆಂಜ್. ನಾನೇನ್ ಬೀಟ್ ಮಾಡಿದೀನಿ ಟೈಮಿಂಗ್ಸ್, ಆ ಟೈಮಿಂಗ್ಸ್ ನ ಬೀಟ್ ಮಾಡ್ಬೇಕು. ಬೀಟ್ ಮಾಡಿ ನೀನ್ ಒಂದ್ಸಲ ಕೊಡ್ತೀಯಾ? ಹೌದು. ನನ್ನ ಟೈಮಿಂಗ್ಸ್ ನ ಅವನು ನನ್ನ ಟೈಮಿಂಗ್ಸ್ ಒಳಗಡೆ ತಿಂದ್ರೆ ನಾನು ಅವನಿಗೆ 1,000 ರೂಪಾಯಿ ಕೊಡ್ತೀನಿ. ಇದು ನನ್ನ ಚಾಲೆಂಜ್. ಓಕೆ ಬಾಯ್ಸ್, ಆದಷ್ಟು ಟ್ರೈ ಮಾಡ್ತೀನಿ, ತಿಂತೀನಿ. ಅದು ನೋಡೋಣ. ಚಾಲೆಂಜ್ ಕೊಟ್ಬಿಡೋಣಪ್ಪ. ನಮಸ್ಕಾರ ಫ್ರೆಂಡ್ಸ್, ಏನೋ ಒಂದ್ ದವಾಖಾನ ಯೂಟ್ಯೂಬ್ ಚಾನಲ್ ಇಂದ ಇವತ್ತು ಎಲ್ರಿಗೂ ಚಾಲೆಂಜ್ ಕೊಡ್ತಿದ್ದ. ಇವತ್ತು ನಾವೇ ಅವ್ರಿಗೆ ಚಾಲೆಂಜ್ ಕೊಟ್ಬಿಟ್ಟಿದೀವಿ. ಏನ್ ಅನಿಸ್ತಿದೆ ಅಂತ ಕೇಳ್ಕೊಬರೋಣ. ಏನಿಲ್ಲ ಗಾಯ್ಸ್, ಮಾಡ್ತೀನಿ ಪಕ್ಕ. ನಮಗೂ ಚಾಲೆಂಜ್ ಅಲ್ವಾ, ಮೊದಲು ಬೀಟ್ ಹೊಡಿತೀನಿ ಪಕ್ಕ. ಟ್ರೈ ಮಾಡ್ತೀನಿ. ಆಗುತ್ತೆ ಅಂತೀಯ? ಪಕ್ಕ ಆಗುತ್ತೆ, ಹೊಡಿತೀನಿ. ನೋಡೋಣ. ಪಾನಿಪುರಿ ಕಿಂಗು ಅಂತಾನೆ. ನೋಡೋಣ. ಪರವಾಗಿಲ್ಲ ಟೈಮಿಂಗ್ಸ್ ಓಡ್ತಾ ಇದೆ. ಆಗುತ್ತೆ. ಪರವಾಗಿಲ್ಲ. ಬೀಟ್ ಮಾಡಂಗ್ ಕಾಣ್ತಾ ಇದಾರೆ. ಬೀಟ್ ಮಾಡ್ತಾರೆ ಅನ್ಸುತ್ತೆ. ಆಗುತ್ತಾ? ಮುಂದೆ ಏನ್ ಅನಿಸ್ತಿದೆ? ಒಟ್ಟಲ್ಲಿ ನೋಡವಾ, ಆಲ್ರೆಡಿ 1 ನಿಮಿಷ 5 ಸೆಕೆಂಡ್ ಆಗಿದೆ. ಇನ್ನು 2 ಪ್ಲೇಟ್ ಇದಾರೆ. ಇನ್ನು 2ನೇ ಪ್ಲೇಟ್ ಅಲ್ಲೇ ಇದಾರೆ ಅವರು. ಯಾಕ 3ನೇ ಪ್ಲೇಟ್ಗೆ ಇದು ಕಾಲಿಡ್ರೆ ಡೌಟ್ ಅನಿಸ್ತಾ ಇದೆ. ಆಲ್ರೆಡಿ ಅವರು 3 ನಿಮಿಷ 57 ಸೆಕೆಂಡ್. ನಮ್ಮೂರ್ ಜನ ಆಯ್ತಾಗ್ಲೇ. ಮಾತಾಡಿ. ಆಗ್ತಾ ಇದೆಯಾ ಮುಂಜು? ಕಂಪ್ಲೀಟ್ ಮಾಡ್ತೀರಾ? ಆಲ್ರೆಡಿ 1 ನಿಮಿಷ 43 ಸೆಕೆಂಡ್ ಆಗಿದೆ. 1 ನಿಮಿಷ 48 ಸೆಕೆಂಡು. ಇನ್ನು 2ನೇ ಪ್ಲೇಟ್ ಅಲ್ಲೇ ಇದೆಯಲ್ಲ ಮಂಜು. 2 ನಿಮಿಷಕ್ಕೆ 2 ಪ್ಲೇಟ್ ಮುಗಿಸಿದ್ದಾರೆ. ಅಲ್ಲ, ಇವ್ರು 5 ಪ್ಲೇಟ್ ಕಂಪ್ಲೀಟ್ ಮಾಡ್ತಾರೆ ಅನ್ನೋದೇ ಡೌಟ್ ಹೊಡಿತಾ ಇದೆ ನಮಗೆ. ಯಾಕಂದ್ರೆ ಟೈಮಿಂಗ್ಸ್ ಹಾಗೆ ಓಡ್ತಾ ಇದೆ. ಇವರು ನಗಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. 2 ನಿಮಿಷ 9 ಸೆಕೆಂಡ್. ಅಬ್ಬಾ, ನಂಗಂತೂ 1,000 ಸೇವ್ ಆಯ್ತು. ಬೆಟ್ಟಿಂಗ್ ಕಟ್ಬೇಕಾಯ್ತು, 1,000 ಕೊಡ್ಬೇಕಿತ್ತು. 2 ನಿಮಿಷ 30 ಸೆಕೆಂಡ್. ಆಗಲ್ಲ. ಸೋತ್ ಬಿಟ್ರು ಮುಂಜು.
ಅಲ್ಲ 2ನೇ ಆಲ್ರೆಡಿ ಪ್ಲೇಟ್ಗೆ 2 ನಿಮಿಷ 31 ಸೆಕೆಂಡ್ ಆಗೋಯ್ತು. ಇನ್ನು 3ನೇ ಪ್ಲೇಟೇ ಖಾಲಿ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಓಡ್ತಾರೆ. ಯಾಕೋ ಗಾಡಿ 4ನೇ ಗೇರಿಂದ 2ನೇ ಗೇರ್ ಬಂದಿದ್ದಾರೆ. ಮೂರ್ ನಿಮಿಷ ಹಾಗೆ ಹೋಯ್ತು. ಅವ್ರು ಇನ್ನು 3ನೇ ಪ್ಲೇಟೇ ಖಾಲಿ ಆಗಿಲ್ಲ. 3 ನಿಮಿಷ ಆದ್ರೂ 3 3 ನಿಮಿಷ 2 ನಿಮಿಷ ಆಗೋಗಿದೆ. ಟೈಮಿಂಗ್ಸ್ ಎಷ್ಟಾಯ್ತು ನೋಡು. 3 ನಿಮಿಷ 5 ಸೆಕೆಂಡ್. 3 ನಿಮಿಷ 28 ಸೆಕೆಂಡ್ ಆಗಿದೆ. 3 ನಿಮಿಷ 50 ನನಗೂ ಸೆಕೆಂಡ್. ಬೀಟ್ ಮಾಡಕ್ಕಾಗಿಲ್ಲ. ಬೀಟ್ ಮಾಡೋದು ಕಷ್ಟ ಅನಿಸ್ತಾ ಇದೆ. ಆಗಲ್ಲ. ಸೋತಿದ್ದಾರೆ ಮಂಜು ಅವರು. ನಮ್ಮ ಕಾಲಂತೂ ಗೆಲ್ಲಕ್ಕಾಗಲಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ. ಮತ್ತು ಈ ಪಾನಿಪುರಿ ವಿನ್ನರು ನಮ್ಮ ಪ್ರಜ್ವಲ್ ಆ್ಯಂಡ್ ಬುಜ್ಜಿ ಅವರಿಗೆ 1 ಜನ ಫಾಲೋವರ್ಸ್ ಆದಮೇಲೆ, ಸಬ್ಸ್ಕ್ರೈಬ್ ಆದಮೇಲೆ, ಎಷ್ಟು ಜನ ಫಾಲೋವರ್ಸ್ ಆದ್ಮೇಲೆ 1000 ಜನ ಆಗ್ತಾನೆ 100% ನಿಮಗೆ 1,000 ಬರುತ್ತೆ. ನಿಮ್ಮಿಂದ 1,000 ಬರುತ್ತೆ. ನೀವು ಬೇಗ ಟಕ ಅಂತ ಫಾಲೋ ಮಾಡ್ತಾರೆ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಈಗಾಗಲೇ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಸಿಗುವ. ಮತ್ತೆ ಬರ್ತೀನಿ ಗಾಯ್ಸ್, ಮತ್ತೆ ಬರ್ತೀನಿ.